ವಿನೂತ ವಾಹಿನಿಗೆ ಸ್ವಾಗತ. ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಪಡೆಯಲು ಸಾವಯವ ಕೃಷಿ ಉತ್ತಮ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರಜ್ಞ ಆರ್.ಕೆ. ಪಾಟೀಲ್ ಅಭಿಮತ ವ್ಯಕ್ತಪಡಿಸಿದರು. ಎಂ.ಕೆ. ಹುಬ್ಬಳ್ಳಿ ಪಟ್ಟಣದ ಖಾನಾಪುರ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರದಂದು ಬೆಳಗಾವಿ ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ಕಿತ್ತೂರು ರೈತ ಸಂಪರ್ಕ ಕೇಂದ್ರ ಹಾಗೂ ಶ್ರೀ ಧರ್ಮಸ್ಥಳ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ, ಎಣ್ಣೆಕಾಳು ಯೋಜನೆ ಅಡಿಯಲ್ಲಿ ಹಾಗೂ 2025-26ನೇ ಸಾಲಿನ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಅಡಿಯಲ್ಲಿ ಸೋಯಾಬೀನ್ ಬೆಳೆಯಲ್ಲಿ ಸಮಗ್ರ ನಿರ್ವಹಣೆ ಮತ್ತು ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿ ಅವರು ಸಾವಯವ ಪದ್ಧತಿಯಲ್ಲಿ ಕೀಟಗಳ ಪರಿಣಾಮಕಾರಿ ಬಳಕೆಗಾಗಿ ಜೈವಿಕ ಕೀಟನಾಶಕಗಳ ಬಳಕೆ ಮಾಡಬೇಕು, ರಾಸಾಯನಿಕಗಳ ಜಾಗೃತಿ ವಹಿಸಿ ಎಂದ ಅವರು ಕಬ್ಬಿನ ಬೆಳೆಯಲ್ಲಿ ಗೊಣ್ಣೆ ಹುಳು ನಿರ್ವಹಣೆಗೆ ಮೆಟ್ರೋಜಿಯಂ ಬಳಸಿ, ಮಣ್ಣು ಮತ್ತು ಬೀಜದಿಂದ ಬರುವ ರೋಗಗಳ ನಿರ್ವಹಣೆಗೆ ಟ್ರೈಕೋಡರ್ಮಾ ಬಳಸಬೇಕೆಂದು ಸಲಹೆ ನೀಡಿದರು. ಆದಷ್ಟು ನಾವು ಬೀಜ ಬಿತ್ತನೆ ಮಾಡಬೇಕಾಗ್ತದೆ. ಇದಕ್ಕೆ ಕೆಲವೊಂದು ಬೀಜೋಪಚಾರಗಳನ್ನು ಮಾಡಿ ಬಿತ್ತಿಬೇಕು. ಅದಕ್ಕೆ ಬೀಜೋಪಚಾರ ಮಾಡಬೇಕಂತಂದ್ರೆ ಈ ರೈಜೋಬಿಯಂ ಕಲ್ಚರನ್ನು, ಆಮೇಲೆ ಟ್ರೈಕೋಡರ್ಮಾ ಅಂತ ಈಗ ಸಸಿ ಸಾಯ್ತಕ್ಕಂಥ ಒಂದು ಇದೆ. ಅದಕ್ಕೆ ಟ್ರೈಕೋಡರ್ಮಾ ತಪ್ಪದೆ ಬೀಜೋಪಚಾರ ಮಾಡಿ ಬಿತ್ತಿದ್ರು ಅಂತಂದರೆ ನಿಮಗೆ ರೈಜೋಬಿಯಮನ್ನು ಮುದ್ರವನ್ನು ಮಾಡಿರ್ತಕ್ಕಂಥ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ನೀವು ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ನಾಶಕ ಕಡಿಮೆ ಆಗುತ್ತದೆ. ಅದು ಅಲ್ಲದೆ ಈ ಸೋಯಾಬೀನಲ್ಲಿ ಅನೇಕ ಕೀಡೆಗಳು ಮತ್ತು ರೋಗಗಳು ಬರ್ತವೆ. ಇವುಗಳನ್ನು ನಾವು ಹೇಗೆ ಸಮಗ್ರವಾಗಿ ಹತೋಟಿ ಮಾಡಬೇಕು. ಈಗ ನೀವು ಬರೇ ಈಗ ಶೇಂಗಾದಲ್ಲಿ ಈಗ ಸೋಯಾಬೀನ್ ಈಗ ಗರಡು ಬೀಟ್ ಅಂತ ಒಂದು ಬರುತ್ತೆ. ಈಗ ಯಾವುದೇ ಇದಿದೆ ಅದಕ್ಕಷ್ಟೇ. ಈಗ ಮತ್ತೆ ಸೋಯಾಬೀನ್ ಬಗ್ಗೆ ಹೇಳ್ತೇನೆ. ಆಮೇಲೆ ನಿಮ್ಗೆ ಮತ್ತೇನಾದರೂ ಇದ್ರೆ ಕಬ್ಬಿನ ಬಗ್ಗೆಯೂ ಸಹಿತ ಏನು ವಿಷಯಗಳು ಬೇಕು ಅದನ್ನು ಸಹಿತ ಯಾಕೆ ಅಂತಂದ್ರೆ ಈಗ ನಿಮಗೆ ಕೀಡಿ ಬರ್ತಾ ಇದೆ. ಕಿತ್ತೂರು ಕೃಷಿ ಅಧಿಕಾರಿ ಮಂಜುನಾಥ್ ಕೆಂಚರಾವುತ್ ಮಾತನಾಡಿ ಸೋಯಾಬೀನ್ ಬೆಳೆಯಲ್ಲಿ ಸಮಗ್ರ ನಿರ್ವಹಣೆ ಮಾಡುವ ಕುರಿತು ಮಾಹಿತಿ ನೀಡಿದರು. ಈಗಾಗಲೇ ತಾಲೂಕಿನ ವಿವಿಧೆಡೆ ನೈಸರ್ಗಿಕ ಕೃಷಿ ಮಾಡುತ್ತಿದ್ದಾರೆ. ಅದೇ ರೀತಿ ಪಟ್ಟಣದಲ್ಲೂ ನೈಸರ್ಗಿಕ ಕೃಷಿ ಮಾಡಲು ರೈತರು ಮುಂದಾಗಬೇಕು ಎಂದ ಅವರು ಜೀವಾಮೃತ ತಯಾರಿಸುವ ವಿಧಾನ, ಅದರ ಬಳಕೆ ಹಾಗೂ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು. ಸಾವಯವ ಕೃಷಿ ಮುಂದಿನ ಪೀಳಿಗೆಗೆ ಸಹಾಯಕವಾಗುವುದರೊಂದಿಗೆ ಮಕ್ಕಳ ಆರೋಗ್ಯವೂ ಉತ್ತಮವಾಗುವುದು. ಇದರಿಂದ ಸ್ವಾಸ್ಥ್ಯ ಭಾರತ ನಿರ್ಮಾಣ ಮಾಡಲು ಸಾಧ್ಯ. ರಾಸಾಯನಿಕ ಕಡಿಮೆ ಬಳಕೆ, ಸಾವಯವ ಕೃಷಿ ಮಾಡಲು ರೈತರು ಹೆಚ್ಚು ಆದ್ಯತೆ. ಇದರಿಂದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಹಾಗೂ ಲಾಭ ಪಡೆಯಲು ಸಾಧ್ಯವಾಗುವುದು ಎಂದರು. ಈ ಅಲಸಂದಿ, ಕಾಡ್ಲಿ ಅದು ಏನು ಉಳಿದಿರ್ತಲ್ಲ ಅದನ್ನ ರಾಗ ಹಾಕೋದು. ಆಮೇಲೆ 1 kg ಅಷ್ಟು ಬೆಲ್ಲ ಇಷ್ಟು ಹಾಕಿ 15 ದಿನ ನಾವು ಫ್ರಿಡ್ಜಿಗೆ ಇಟ್ಟು ಅಂತಂದ್ರೆ ಅದು ಜೀವಾಮೃತ ರೆಡಿ ಆಗುತ್ತೆ. ಅದನ್ನ ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು, ಇಲ್ಲ ಕೃಷಿ ಹೊಂಡ ಮುಖಾಂತರ ಕೊಡ್ಬೋದು. ಇಲ್ಲ ಅಂತಂದ್ರೆ ಒಂದು 20 ಲೀಟರ್ ಗ್ರೀನ್ ಕ್ಯಾನ್ ಇರ್ತಾವ, ಅದನ್ನ ಉಲ್ಟಾ ಇಟ್ಟು ಸ್ಟ್ಯಾಂಡ್ ಮ್ಯಾಗ ಸಣ್ಣಗೆ ನೀರು ಬಿಟ್ಟಿರ್ತಲ್ಲ ಅದು ಫ್ರೂಟ್ ಬಿಟ್ಟನು ರೈತರು ಕೊಡತ್ತಾರ. ಅಂದ್ರೆ ಏನು ಜೀರೋ ಖರ್ಚು ಇರ್ತದೆ. ಡೈರೆಕ್ಟ್ ಹೋಗಿ ಹೊಲಕ್ಕೆಲ್ಲ ಬಿಡೋದ್ರಿಂದ ಏನಾಗುತ್ತೆ, ನಾವು ಕಂಟಿನ್ಯೂ ಟೈಪ್ ಮಾಡ್ಕೊಂಡು ಹೋಗೋದು ಅಂತಂದ್ರೆ ಈಗ 15 ದಿನ ಬರ್ತದೆ. ಮತ್ತೆ ಅದನ್ನ ತಕ್ಕೋದು, ಸಗಣಿ, 10 ಲೀಟರ್ ಗೋಮೂತ್ರ, ಸ್ವಲ್ಪ ಕಡ್ಲಿ ಹಿಟ್ಟು, ಆಮೇಲೆ ಬೆಲ್ಲ ಮತ್ತೆ ಹಾಕೋದು. ಮತ್ತೆ 15-20 ಮತ್ತೆ ರೆಡಿ ಆಗುತ್ತೆ. ಅಂದ್ರೆ ಏನು ಆಲ್ಮೋಸ್ಟ್ 1 ತಿಂಗಳಾಗ ನಾವು 2 ಸಲ ಈಗ ನಮ್ಗೆ 10 ಎಕರೆ ಹೊಲ ಇರ್ತಂತ ನಾವು ಅದ್ರ ಮ್ಯಾಗ ಮೇಂಟೈನ್ ಮಾಡ್ಬೋದು. ಇದನ್ನ ನಾವು ಮಾಡೋದ್ರಿಂದ ಏನಾಗುತ್ತಾ ಹೊರಗಿನ ಗೊಬ್ಬರದ ಅವಶ್ಯಕತೆ ಕಡಿಮೆ ಆಕತಿ. ಮತ್ತೆ ನಾವು 3 ವರ್ಷ ಒಂದು 2-3 ವರ್ಷ ಕಂಟಿನ್ಯೂ ಮಾಡಿದ್ವಿ ಅಂತಂದ್ರೆ ನಾವು ಹೊಲದಾಗ ಹೆಜ್ಜೆ ಇಟ್ಟು ಅಂತಂದ್ರೆ ಮೊದಲು ನಮ್ಮ ಅಜ್ಜಾರು ಹೆಂಗೆ ಹೊಲ ಇದ್ವು ಅಲ್ರಿ, ಚಪ್ಪಲಿ ಹಾಕೋದು ಹೋಗ್ತಿರೋರು ಅಂದ್ರೆ ತಂಪು ಇರ್ತಿರ್ತದೆ, ಅದು ಹಿಡಿತೈತಿ. ಮತ್ತೆ ಒಣ್ಣೆ ಇದ್ರ ಜೊತೆ ಆ ಜೀವಾಮೃತಕ್ಕೆ ಇವೇನು ಸರ್ ಹೇಳಿಲ್ಲ ಕರಿ ಲಕ್ಕಿ ಸಣ್ಣಗೆ ಜೈಜಾದ್ರಾಗ ನಾವು ಹಾಕಿ ಹಾಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಈ ಕೀಟ ರೋಗ ಬಾಧೆ ಕಡಿಮೆ ಆಗುತ್ತೆ.
ಆಮೇಲೆ ರೋಗಗಳು ಬರ್ತಿರ್ತಾವ, ಕುಂಕುಮ ರೋಗ, ಭಂಡಾರ ರೋಗ, ಆಮೇಲೆ ಕ್ಯಾಡಿಗೆ ರೋಗ ಏನಂತಲ್ಲ ಇವಕ್ಕನು ದಶಪರ್ಣಿ ಅಥವಾ ಹುಳಿ ಮಜ್ಜಿಗೆ ಅಂತ ಬರ್ತದೆ. ಮಜ್ಜಿಗೆ ಏನಿರ್ತಲ್ಲ ಅದನ್ನ ನಾವು ಉಳಿದಿದ್ದು ಮನ್ಯಾಗ ಉಳಿದಿದ್ದು 1.5 ತಿಂಗಳು 2 ತಿಂಗಳು ಸ್ವಲ್ಪ ಅದನ್ನ ಇಟ್ಕೊಂಡು ತೋದಂತಂದ್ರೆ 1 ತಿಂಗಳಿಗೆ ಅದು ಔಷಧ ಆಗಿಬಿಡ್ತದೆ. ಅದನ್ನ ನಾವು ಸ್ಪ್ರೇ ಮಾಡೋದ್ರಿಂದ ರೋಗಗಳು ಕಡಿಮೆ ಆಗ್ತಾವೆ. ಇಲ್ಲ ಈ ದಶಪರ್ಣಿ ಅಂದ್ರೇನು, ನೆಲ್ಲಿ, ಆಮೇಲೆ ನಾವು ಇದನ್ನ ಹಂಡ್ರ ಹಾಕ್ತೇವಲ್ಲ ಹುಲ್ಲುಗಳು, ಆಮ್ಯಾಗ ದತ್ತೂರಿ, ಬೇವಿನ ಎಲೆ, ಇಂಥ ಒಂದು 10 ತರ ಎಲೆಗಳು ಬರ್ತಾವ. ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು 15 ದಿನ ನಾವು ಕಳೆದ್ಮೇಲೆ ಆ ನೀರು ಯೂಸ್ ಮಾಡೋದ್ರಿಂದ ರೋಗಗಳಾಯ್ತು ಮತ್ತು ಕೀಟ ಬಾಧೆನೂ ಕಡಿಮೆ ಆಗುತ್ತೆ. ಅಂದ್ರೆ ಇದೆಲ್ಲ ಮನ್ಯಾಗ ಮಾಡ್ಬೋದು ನಾವು ಖರ್ಚಿಂದ. ಬಟ್ ಏನಾಗುತ್ತೆ ಅದನ್ನ ನಾವು ಬಿಟ್ಟಿದ್ದೀವಿ, ಹೊರಗೆ ಹೋಗಿ ನಾವು ತಗೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಹೆಂಗಾಗುತ್ತೆ, ಈಗ ನಾವು 30-35 ಟನ್ ಕಬ್ಬು ಬೆಳೆಯಾಕ 10-15 ಸಾವಿರ ಖರ್ಚು, ಮತ್ತೆ ಕಳ್ಸಾಕ ಎಲ್ಲ ಖರ್ಚಾಗಿ ನಮ್ಗೆ ಅರ್ಧಕ್ಕನ್ನ ಉಳಿದಿಲ್ಲ. ಬಟ್ ನಾವು ಈ ತರ ಮಾಡಿದ್ರೆ ಏನಾಗುತ್ತಾ, ಮಿನಿಮಮ್ ನಾವು ಈಗ ಬಂಡಿ ದೀಪ ಮತ್ತು ಹುಣಸಿಕಟ್ಟಿ ಕಲ್ವಾನ್ ರೈತರು ಮಾಡಿದವ್ರು ಹೇಳಿದಾರಲ್ಲ 50ರಿಂದ 60 ಟನ್ ಕಬ್ಬು ತೆಗೆದಾರ. ಖರ್ಚೇನು ಪೂರ್ತಿ ಕಡಿಮೆ, 5-10 ಸಾವಿರ ಒಳಗೆ ಖರ್ಚು ಕಡಿಮೆ ಆಗಿರುತ್ತೆ, ಇಳುವರಿ ಜಾಸ್ತಿ ಆಗುತ್ತಾ. ಅದಕ್ಕೆ ಅವ್ರು ಮಾಡಿದ್ದ ಮತ್ತೆ ನಾವು ಈಗ ಕಬ್ಬು ಕಳಿಸಿದ ಮ್ಯಾಗ ರೌದಿ ಏನಿರುತ್ತಲ್ಲ ಅದನ್ನ ಸುಡುದ್ಲಿ ಅಲ್ಲೇ ಸಣ್ಣಗೆ ಮಾಡಿ ಒಂದ್ ಸಾಲಾಗ ಬಿಡುದು, ಇನ್ನೊಂದ್ ಸಾಲ ಬೇಕಾದ್ರೆ ನೀರು ಹಾಕೋದು, ನೀರು ಹಾಕೋರಿ. ಆ ಬಿಟ್ಟ ಸಾಲಿಗೆ ಏನೈತ್ನ ಈಗ ಇಲ್ಲಿ ಕೆವಿಕೆ ಮತ್ತಿಕೊಪ್ಪ ಮತ್ತು ಧಾರವಾಡ ಯೂನಿವರ್ಸಿಟಿ ಇಲ್ಲ ನಮ್ಮ ಇಲ್ಲಿ ಅಂಗಡಿಯಾಗ ಹೇಳಿದೆ ಅಂತ ಅವ್ರು ತರಿಸ್ಕೊಡ್ತಾರೆ. ಅದು ರೌದಿ ಕೊಳಿದಂತ ಒಂದು ಬರ್ತದೆ ಡಿಕಂಪೋಸರ್ ಅಂತ ಹೇಳಿ, 60 ರೂಪಾಯಿ ಏನು ಇಲ್ಲ 60 ರೂಪಾಯಿ ಇರ್ತೈತಿ. ಅದನ್ನ ಏನ್ ಮಾಡೋದು, ಈಗ ನಾವು ಜೀವಾಮೃತ ಮಾಡೋದು ಹೇಳಿ ಹೋಗಿ ಅದ್ರಾಗ ಹಾಕಿ 1 ವಾರ ಇಡೋದು. ಅಂದ್ರೆ ಡೈರೆಕ್ಟ್ ಸ್ಪ್ರೇ ಮಾಡಿದ್ವು ಅಂದ್ರೆ ಜೀವಾಣು ಕಡಿಮೆ ಇರ್ತೈತಿ. 1 ವಾರ ನಾವು ಬಿಟ್ಟು ಜಾಸ್ತಿ ಆಗ್ತದೆ. ಇಲ್ಲ ಈ ಸಗಣಿ, ಸ್ವಲ್ಪ ಗೋಮೂತ್ರ ಮತ್ತು ಸ್ವಲ್ಪ ಮಣ್ಣು, ಹುತ್ತಿನ ಮಣ್ಣು ಇರ್ತಲ್ಲ, ಹುತ್ತಿನ ಮಣ್ಣು, ಕಡ್ಲಿ ಹಿಟ್ಟು, ಆಮ್ಯಾಗ ಬೆಲ್ಲ ಹಾಕಿ 1 ವಾರ ಇಟ್ಟ ಆಮ್ಯಾಗ ಅದು ಏನ್ ನೀರು ಬರ್ತದಲ್ಲ ಅದನ್ನ ನೀವು ಸ್ಪ್ರೇ ಮಾಡಿ, ಇಲ್ಲ ಸ್ಪ್ರಿಂಕ್ಲರ್ ಅದನ್ನ ಹಚ್ಚಿ ನಾವು ರೌದಿ ಮ್ಯಾಚ್ ಬೀಳುವಂಗ್ ಬಿಟ್ಟು ಅಂತಂದ್ರೆ 1.5ರಿಂದ 2 ತಿಂಗಳ ನಾವು ಹೋಗಿ ಮುಟ್ಟಿರೋದು ಪಡಿತೈತ್ರ, ಅಂದ್ರೆ ಗೊಬ್ಬರ ಆಗುತ್ತೆ. ಇದರಿಂದ ನಿಯರ್ಲಿ ನಾವು ಒಂದು ಎಕರೆಗೆ 8ರಿಂದ 10 ಚೀಲ ಯೂರಿಯಾ ಗೊಬ್ಬರ ಕಟ್ಟಿನಾಗ ಅಂದ್ರೇನು ಅಲ್ಲೇ ಬಳಸಿ ಅಲ್ಲೇ ನಾವು ಅದನ್ನ ರೌದಿ ಮಣ್ಣಿಗೆ ಬಿಡೋದ್ರಿಂದ ಆಲ್ಮೋಸ್ಟ್ ನಮ್ದು ಅರ್ಧಕ್ಕರ್ಧ ಗೊಬ್ಬರ ಇಲ್ಲ, ಬರೀ ಯೂರಿಯಾ ಅಷ್ಟೇ ಅಲ್ಲ, ಪೊಟ್ಯಾಶ್, ಫಾಸ್ಫೇಟ್ ಎಲ್ಲಾನು ಕಟ್ಟಿನಾಗ ಆಗುತ್ತೆ. ಇದನ್ನ ಮಾಡಿದ್ಮ್ಯಾಗ ಏನ್ ಮಾಡೋದು, ಈಗ ನಮ್ಮ RSK ಕಿತ್ತೂರ್ದಾಗ ಇವು ಸೆಣಬು ಮೊದಲಿನ 2-2.5-3 ಬಿಟ್ಟ 4 ಮಾಡಿ ನಡಕ ಸಾಲ್ ಬಿತ್ತನ 2 ಸಾಲ ಇದನ್ನ ಹಾಕೋದು, ಸೆಣಬ್ ಬಿತ್ತು ಬಿಡುದು. ಅದು 40-45 ದಿನ ಇದ್ದಾಗ ಅಲ್ಲಿ ನಾವು ದುಮ್ಮುಟ್ಟಿ ಏನ್ ಬೆಳಿತಿರ್ತೀವಲ್ಲ ಅಥವಾ ಕಟ್ ಮಾಡಿ ಮುಚ್ಚಿದ್ವು ಅಂತಂದ್ರೆ ಅರ್ಧಕ್ಕರ್ಧ ಗೊಬ್ಬರ ಅಲ್ಲಿ ಕೊಟ್ಟಂಗ ಆಗುತ್ತೆ. ಇವು 2 ತರ ಮಾಡಿದ್ಮ್ಯಾಗ ಮುಂದೆ ಜನವರಿ, ಫೆಬ್ರವರಿ, ಮಾರ್ಚ್ ಏನು 3 ತಿಂಗಳು ಇರ್ತದಲ್ಲ ಅವಾಗ ನಾವು ಕಬ್ಬು ಸಣ್ಣ ಇದ್ದಾಗ ಒಂದು 2-3 ಸ್ಪ್ರೇ ತಗೋದು. ಒಣ್ಣಕ್ಕೆ ಏನ್ ಮಾಡೋದು, ಕಬ್ಬು ಬೆಳವಣಿಗೆ ಆಗ್ತಿರ್ತದೆ. ನ್ಯಾನೋ ಯೂರಿಯಾ 16%, ಇಲ್ಲ ನೈಟ್ರಾನಿಕ್ ಅಂತ ಇನ್ನೊಂದು ಬಂದೈತಿ 32%. ಅದು ರಿಸಲ್ಟ್ ಇಷ್ಟು ಬೆಸ್ಟ್ ಐತಲ್ರಿ. ನಾವು ಒಮ್ಮೆ ತಗೊಂಡು ಅಂತಂದ್ರೆ ಆಲ್ಮೋಸ್ಟ್ ನಮ್ದು 1 ತಿಂಗಳ ತನಕ ಕಬ್ಬು ಚಲೋ ಹೊಳಿತದೆ. ಈಗ ನಾವು ಯೂರಿಯಾ ಹಾಕಿದ್ರೆ ನೀವು ನೋಡಿದೇರಿ 15-20 ದಿನ ಆಗ್ಬಿಟ್ಟು ಮತ್ತೆ ಹಂಗಾಗಿರ್ತದೆ ಕಬ್ಬು. 1ನೇ ತಿಂಗಳು ಏನ್ ಮಾಡೋದ್ರಿ, ನೈಟ್ರಾನಿಕ್ ಪ್ಲಸ್ 19 ನಾವು ಸ್ಪ್ರೇ ಕೊಡೋದ್ರಿ, ಇಲ್ಲ ಡ್ರಿಪ್ ಇತ್ತ ಡ್ರಿಪ್ ಮುಖಾಂತರ ಕಬ್ಬಿಗೆ ಕೊಡೋದು. ಇದೇ ತರ ನೆಕ್ಸ್ಟ್ 2ನೇ ತಿಂಗಳಿಗೆ ಏನ್ ಮಾಡೋದು, ಕಬ್ಬು ಸ್ವಲ್ಪ ಎತ್ತರ ಟೈಮ್ನಾಗ ನ್ಯಾನೋ DAP ಅಂತ ಬರ್ತದೆ. ಅದನ್ನ ಮತ್ತೆ ಟಾನಿಕ್ ಮೈಕ್ರೋ ನ್ಯೂಟ್ರಿಯೆಂಟ್ ನಮ್ಮ ಅಫಿಷಿಯನ್ಗೆ 50 ರೂಪಾಯಿ ಸಿಗ್ತದ್ರ, ಇಲ್ಲಿ ಹೊರಗಡೆ ಇವ್ರು ಕೊಡ್ತಾರ. ಆ ಮೈಕ್ರೋ ನ್ಯೂಟ್ರಿಯೆಂಟ್ನಾಗ ಏನಿರ್ತತಿ, ಜಿಂಕು, ಕ್ಯಾಲ್ಸಿಯಂ, ಬೋರಾನ್, ಮ್ಯಾಗ್ನೀಷಿಯಂ, ಇವು ಉಪ್ಪಿನಕಾಯಿ ಇದ್ದಂಗೆ ಇವು ಒಂದಷ್ಟು ರೋಗ ಬರ್ತಿರ್ತಾವ, ಅವನ್ನೆಲ್ಲ ಇದು ಕಡಿತೈತಿ. ನಾವು ಅಟ್ಲೀಸ್ಟ್ ಕಬ್ಬಿಗೆ 1 ವರ್ಷಕ್ಕೆ 1 ಸಲ ಸ್ಪ್ರೇ ತಗೋಬೇಕು. ಬೇರೆ ಬೆಳೆಗೆ 1 ಸಲ ಹೂವು ಆಡೋ ಟೈಮ್ನಾಗ ಈಗ ಸೋಯಾಬೀನ್ ನಾವು ಕೂಡಿ ಸ್ಪ್ರೇ ಮಾಡಿದ್ವು ಅಂತಂದ್ರೆ ಹೂವು ಜಾಸ್ತಿ ಹಿಡಿತೈತಿ, ಆಗಿದ್ದ ಕಾಯಿ ಗೈಟ್ ಆಗತ್ತ, ಮತ್ತು ಹೂ ಉದುರುದಿಲ್ಲ. ಅಂದ್ರೇನು, ನಮ್ಗೆ ಇಳುವರಿ ಆಟೋಮ್ಯಾಟಿಕ್ಲಿ 10ರಿಂದ 15% ಜಾಸ್ತಿ ಆಗುತ್ತೆ. ಬೇರೆ ಬೆಳೆಗೆ 1 ಸಲ ಆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ತಗೋರಿ. ಕಬ್ಬಿಗೆ 2 ಸಲ, 3 ತಿಂಗಳಿಗೊಮ್ಮೆ, 5 ತಿಂಗಳಿಗೊಮ್ಮೆ. ಲಾಸ್ಟ್ ಕಬ್ಬಿಗೆ ಗ್ಯಾಸ್ ಸ್ಪ್ರೇ ಹೇಳಿದ್ವಿ ನಾವು. ಇನ್ನು ಮುಗಿದ ಮೇ ಅಥವಾ ನಾವು ಒಳಗೆ ಹೋಗಾಕ ಸ್ವಲ್ಪ ಹೈಟ್ ಆಗೋಕ್ಕಿಂತ ಮೊದಲು ಏನ್ ಮಾಡೋದು, ಮತ್ತ 13-0-45 ಏನ್ ಗೊಬ್ಬರ ಬರ್ತದಲ್ಲ ಅದನ್ನ ಸ್ವಲ್ಪ ನ್ಯಾನೋ ಯೂರಿಯಾ ಸೇರಿಸಿ ನಾವು 3 ಸ್ಪ್ರೇ ಕೊಟ್ಟು ಅಂತಂದ್ರೆ ನೀವು ಒಳ್ಳೆ ಗೊಬ್ಬರ ಅವಶ್ಯಕತೆ ಬರೋದಿಲ್ಲ. ಇಲ್ಲ ನಾವು ಇನ್ನೊಂದು ಕಟ್ತೇವೆ ಅಂದ್ರೆ ಲಾಸ್ಟಿಗೆ ಮಳೆ ಆಗಿ ತಂಪಾಗಿ ನಾವು ಒಳಗೆ ಹೋಗಕ್ ಆಗೋಲ್ಲ ಅಂದಾಗ 2 ಚೀಲ ಯೂರಿಯಾ ಕಟ್ಟೋದು. ಇದಕ್ಕಾಗಿ ಗೌರ್ಮೆಂಟ್ ಏನ್ ಮಾಡತ್ತೈತಿ, ಸ್ವಲ್ಪ
ಅವೇರ್ನೆಸ್ ರೈತರಿಗೆ ಬರಲಿ, ಅದ್ರ ಜೊತೆ ಯೂರಿಯಾ ಗೊಬ್ಬರದ ಬಳಕೆ ಕಡಿಮೆ ಆಗಲಿ ಅಂತ ಹೇಳಿ. ಯಾಕಂದ್ರೆ ಯೂರಿಯಾ ನಾವು ಅತಿಯಾಗಿ ಯೂಸ್ ಮಾಡೋದ್ರಿಂದ ಏನಾಗತ್ತಂದ್ರ ಇಲ್ಲಿ ನಮ್ಮ ಸೈಡ್ ಸಮಸ್ಯೆ ಇಲ್ಲ, ಬಟ್ ಕೊಪ್ಪಳ ಪಂಜಾಬ್ ಸೈಡ್ ಸರ್ ಹೇಳಿದ್ರಲ್ಲ, ಪಂಜಾಬ್ ಹೆಂಗಾಗೈತಿ ಅಂತಂದ್ರ ಇದ್ರ ಸಂಬಂಧ ಒಂದು ಟ್ರೈನ್, ಅದಕ್ಕೆ ಕ್ಯಾನ್ಸರ್ ಟ್ರೈನ್ ಅಂತ ಹೆಸರು ಇಟ್ಬಿಟ್ಟಿದ ಪಂಜಾಬ್. ಅಲ್ಲಿ ಅವ್ರು ಅತಿಯಾಗಿ ಯೂರಿಯಾ ಮತ್ತು ಕೆಮಿಕಲ್ ಯೂಸ್ ಮಾಡಿ ಅದೇನಾಗುತ್ತೆ, ನಾವು ಯೂರಿಯಾ ಹೊಡೆದು ನೀವು ಒಂದು ಚೀಲ ನಾವು ಯೂರಿಯಾ ಹೊಡೆದು ಅಂತಂದ್ರ ಗಿಡ ತಗೋದಷ್ಟು 40%, 30ರಿಂದ 40% ಗಿಡ ತಗೋತತಿ, 30% ನೆಲದಾಗ ಹೋಗ್ತದೆ. ನೀರು ನಾವೇನು ಮಳೆ ಜಾಸ್ತಿ ಆದಾಗ ನೀರಿನ ಮುಖಾಂತರ ಹೋಗಿ ಕೆಳಿ ಹಳ್ಳ ಕೊಳಕ ಸೇರ್ಬಿಡ್ತದ, ಬಾಡಿ ಬಾಯಿ ಇರ್ತಲ್ಲ ಅಲ್ಲಿ ಹೋಗಿ ಕೊಡ್ತತಿ. ಇನ್ನು 20-30% ಗಾಳಿಗೆ ಆವಿಯಾಗಿ ಹೋಗ್ತದೆ. ಆ 30% ಏನು ನೀರು ಕೂಡಿರ್ತದಲ್ಲ ಅದೆಲ್ಲಾನು ನಾವು ಎಲ್ಲ ರೈತರದ ಹೋಗಿ ಕೂಡಿ ಏನಾಗ್ತತಿ, ಒಂದು ನೀರನ್ನು ಕಲುಷಿತ ಆಗುತ್ತೆ. ಆ ನೀರು ನಾವು ಕುಡಿಯೋದ್ರಿಂದ ನಮ್ಮ ಗರ್ಭಿಣಿಯರು ಇರ್ತಾರಲ್ಲ ಅವರಿಂದ ಮಕ್ಕಳಿಗೆ ಬ್ಲೂ ಬೇಬಿ, ನೀಲಿ ಸಿಂಡ್ರೋಮ್, ನೀಲಿ ಮಕ್ಕಳ ರೋಗ ಅಂತೇಳಿ ಹುಟ್ಟಿದ ಕೂಡಲೇ ಸಾವಾಗತ್ತಾವ. ಇಲ್ಲಿ ಕೊಪ್ಪಳ ಸೈಡಿಗೆ ಅದ ನೀವು ಪೇಪರ್ದಾಗ ನೋಡಿರ್ಬೋದು, ಕ್ಯಾನ್ಸರ್ ಅದು ಜಾಸ್ತಿ ಆಗಿರ್ತಲ್ಲ. ಅದಕ್ಕಾಗಿನ ದಯವಿಟ್ಟು ಅದನ್ನ ಆದಷ್ಟು ಯೂರಿಯಾ ಏನು ಪೂರ್ತಿ ಮಳೆ ಆಗಿರ್ತದಲ್ಲ ನೀರಿನಿಂದ ಯೂರಿಯಾ ಹಾಕ್ಬೇಡಿ ಅಂತ ಹೇಳ್ತಾರ. ಅಂದ್ರೆ ಏನಾಗುತ್ತೆ, ಅದು ಬಸ್ ಕೆಳಗೆ ಹೋಗ್ಬಿಡ್ತೈತಿ. ಅದಕ್ಕಾಗಿನ ಆದಷ್ಟು ಯೂರಿಯಾ ಕಡಿಮೆ ಮಾಡಬೇಕು. ಮತ್ತು ಇನ್ನೊಂದು ಮೇನ್ ಕಾರಣ ಏನಂತಂದ್ರೆ ಮೊದಲು ನಾವು ಸಾಕಷ್ಟು ಯೂರಿಯಾ ಹಾಕ್ತಿದ್ವಿ. ಈ ವರ್ಷ ಏನು ಯುದ್ಧ ಸ್ಟಾರ್ಟ್ ಆಗಲ್ಲ, ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧ, ಅಲ್ಲಿ ಬರೋದು ಕಡಿಮೆ ಆಗಂತೆ. ಅವೇರ್ನೆಸ್ ನಮ್ಮ ರೈತರಿಗೆ FIನ ಕೊಡಕತ್ತೀವಿ, 1 ಎಕರೆ 1 ಚೀಲ ಅಂತೇಳಿ. ಇದನ್ನ ಯಾಕೆ ಮಾಡಿತು ಅಂತಂದ್ರ ಒಂದು ಆ ಯುದ್ಧದ ಸಂಬಂಧ ನಮ್ಮ ಅವೇರ್ನೆಸ್ ಆಗಲಿ, ಮತ್ತ ಸಬ್ಸಿಡಿ 1 ಚೀಲ ಆಲ್ಮೋಸ್ಟ್ 1800ರಿಂದ 1900 ರೂಪಾಯಿ ನಮ್ ಬಂದ್ ಮುಟ್ಬೇಕಾದ್ರೆ 2000 ತನಕ ಒಂದು ಚೀಲಕ್ಕೆ ಬೀಳ್ತದೆ. ಅಂತಂದ್ರ ನಾವೀಗ ಮೊದಲು ಏನ್ ಮಾಡ್ತಿದ್ವಿ, 50 ಚೀಲ 10 ಚೀಲ 20 ಚೀಲ ಹಾಕೊಂಡ್ ಹೋಗ್ತಿದ್ವಿ. ಈಗ ಒಬ್ಬ ರೈತರು ನಾವು 10 ಹಿಡಿದ್ರು 22,000 ಎಂಟು ಅಂದ್ರೆ 20,000 ರೂಪಾಯಿ ಯಾವ ಸ್ಕೀಮ್ದಾಗ ಸಬ್ಸಿಡಿ ಇಲ್ಲ. ಇದರಿಂದ ಏನಾಗುತ್ತೆ ಗೌರ್ಮೆಂಟ್ಗೆ ಈಗ 2 ವರ್ಷದಿಂದ 97,000 ಕೋಟಿ ಸಬ್ಸಿಡಿ ಇದ್ದದ್ದು ಗೊಬ್ಬರಕ್ಕೆ. ಈ ವರ್ಷ 1,97,000 ಕೋಟಿ. ಮುಂದಿನ ವರ್ಷ 3 ಲಕ್ಷ ಕೋಟಿ ರೂಪಾಯಿ ಬರೀ ಗೊಬ್ಬರ ಸಬ್ಸಿಡಿ ಕೇಂದ್ರ ಸರ್ಕಾರ ಈಗ ಡಿಸೈಡ್ ಮಾಡಿದ್ದು. ಅಂದ್ರೆ ನಮ್ಮ ಕರ್ನಾಟಕ ಬಜೆಟ್ ಅಷ್ಟು ಆಗ್ತದೆ ಆಲ್ಮೋಸ್ಟ್. ಇದರಿಂದ ಏನಾಗುತ್ತೆ, ಬೇರೆ ಯಾವ ಸ್ಕೀಮು ರೊಕ್ಕ ಇಲ್ಲಂಗ ಆಗ್ಬಿಡ್ತದೆ. ಈಗ ನೀವ ನೋಡ್ತೀರಿ, ಮೊದಲದು ಜಿಂಕು, ಕ್ಯಾಲ್ಸಿಯಂ, ಬೋರಾನ, ಆಮೇಲೆ ಗಳೆ ಹೊಳೆ ಎಡಿ ಕುಂಟಿ, ರೈಟಿ ಅದು ಇದು ಭಾಳ ಬರ್ತಿದ್ವು. ಈಗ ಅವೆಲ್ಲ ಕಡಿಮೆ ಹಾಕೊಂಡು ಬರತ್ತ. ಯಾಕಂದ್ರೆ ಈಗ ಏನ್ ಸಬ್ಸಿಡಿ ಇರ್ತಲ್ಲ ಈ ಕೆಮಿಕಲ್ ಮತ್ತು ಇದಕ್ಕೆ ಜಾಸ್ತಿ ಮಾಡಬೇಕು ಗೊಬ್ಬರ. ಅದಕ್ಕಾಗಿ ಆದಷ್ಟು ನಾವು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನೈಸರ್ಗಿಕ ಕೃಷಿ ಅಂತೇಳಿ ಒಂದು ಪಂಚಾಯತ್ಗೆ 120 ಸಂದರ್ಭ ಇದೆ. ಸಾಧ್ಯದಷ್ಟು ರೈತರು ವೇಳೆ ಪಟ್ಟಣದ ನಾಗರಿಕರಾದ ಚಿನ್ನಪ್ಪ ಮುತ್ನಾಳ್ ಮಾತನಾಡಿದರು. ಅವುಗಳ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಸಹಿತ ನಮ್ಮ ಅನೇಕ ಹಿರಿಯ ರೈತರು ಸಹಿತ ಅವರು ನಮ್ಮ ವಿಜ್ಞಾನಿಗಳಷ್ಟು ಎಕ್ಸ್ಪರ್ಟ್ ಆಗಲಿಲ್ಲ ಅಂದ್ರೂ ಸಹಿತ ಅವರಿಗೆ ಅನುಭವದ ಆಧಾರದ ಮೇಲೆ ಅನೇಕ ಬೆಳೆಗಳನ್ನ ಬೆಳೆದ ಉದಾಹರಣೆಗಳು ಸಹಿತ ಇದೆ. ಕೃಷಿ ಇಲಾಖೆಯವರ ಒಂದು ಸಹಕಾರದೊಂದಿಗೆ ನಾವೆಲ್ಲರೂ ಸಹಿತ ಅಲ್ಪ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸಿ ಸಮಗ್ರವಾದ ಕೃಷಿಯ ಕೀಟ ಅವನ್ನ ಕಂಟ್ರೋಲ್ ಮಾಡುವ ಒಂದು ಕುರಿತು ಸಹಿತ ವಿಚಾರ ಮಾಡಿ ಸೋಯಾಬೀನ್ ಇರ್ಬೋದು, ನಮ್ಮ ಕಾಯಿಪಲ್ಯಗಳ ಸಂದರ್ಭ ಇರ್ಬೋದು, ಅಥವಾ ನಮ್ಮ ಮುಖ್ಯ ಬೆಳೆ ಸುಮಾರಾಗಿ ಈ ಒಂದು ನಮ್ಮ ಊರ ಸುತ್ತಮುತ್ತ ರೇಖು ಪ್ರದೇಶಗಳಲ್ಲಿ ಸುಮಾರು ಇದ್ದ ಜಮೀನಲ್ಲಿ 70ರಿಂದ 80% ಕಬ್ಬನ್ನೇ ನಾವು ಬೆಳಿತೇವೆ. ಅದು ಕಾಲಗೆ ರೂಪದಲ್ಲಿ ಬಂದಾಗ ಸೋಯಾಬೀನ್ ಬೆಳೆಗಳನ್ನ ಬೆಳೆಯುವುದು ನಮ್ಮ ವಾಡಿಕೆಯಾಗಿದೆ. ಕಳೆದ 35-40 ವರ್ಷಗಳಿಂದ ಸಹಿತ ಸತತವಾಗಿ ಕಬ್ಬನ್ನು ಬೆಳೆಯುವುದರಿಂದ ಭೂಮಿ ಸಹಿತ ಸ್ವಲ್ಪ ಬಂಜರು ಆಗುವಂತಹ ಹಂತಕ್ಕೆ ಬಂದಾಗ್ತಿದೆ. ಅದಕ್ಕೆ ಈಗಾಗಲೇ ನಾವು ಈ ಹಸಿರೆಲೆ ಗೊಬ್ಬರದ ಪ್ರಯೋಗಗಳನ್ನು ನಾವು ಎಲ್ಲ ಹೊಲಗಳಲ್ಲಿ ಮಾಡ್ಕೊಂತ ಬಂದಿದ್ದೇವೆ. ಅದರ ರಿಸಲ್ಟ್ ಅಂತಿ ಲೆಕ್ಕಿ ಸಿಗುವಂತ ಪರಿಸ್ಥಿತಿ ಇದೆ. ಎಕರೆಗೆ 5ರಿಂದ 10 ಟನ್ ಅಂತಿ ಡೆಫಿನೆಟ್ ಆಗಿ ನಮ್ಮ ಹೊಲಗಳಲ್ಲೇ ನಾವು ಪ್ರಯೋಗ ಮಾಡ್ತಾ ಬಂದಿದ್ದೇವೆ. ಕಾರಣ ನಮ್ಮ ಕೃಷಿ ವಿಜ್ಞಾನಿಗಳು ಹೇಳುವುದಾಗಿ. ಇದೇ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ SI ನಿಂಬಲಗುಂದಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಮೇಲ್ವಿಚಾರಕರಾದ ಜನಾರ್ದನ್ ಸೇರಿದಂತೆ ಪಟ್ಟಣದ ಅನೇಕ ಪ್ರಗತಿಪರ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.